ನಾವೀಗ ಲಾಸ್ಟ್ ಚರಮಸೀಮೆಗೆ ಬಂದು ತಲುಪಿದ್ದೇವೆ. 57ನೇ ಶ್ಲೋಕ. ಈಗ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಮೇಲೆ ಲಾಸ್ಟ್ದು 58ನೇ ಶ್ಲೋಕ. ಶ್ರೀ ಗುರುಭ್ಯೋ ನಮಃ. ಇತಿ ನಿಗದಿತವಂತಸ್ತ್ರ ವೃಂದಾರಕೇಂದ್ರ ಗುರುವಿಜಯ ಮಹಾಂತಂ ಲಾಳಯಂತೋ ಮಹಾಂತಂ ತ್ವವೃಶ್ವರಖಿಲ ದೃಶ್ಯಂ ಪುಷ್ಪವಾರಂ ಸುಗಂಧಂ ಹರಿದೈತ ವರಿಷ್ಠೆ ಶ್ರೀಮದಾನಂದತೀರ್ಥೆ ಇತಿ ಶ್ರೀಮತ್ ಕವಿಕುಲ ತಿಲಕ ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯ ಸುತ ಶ್ರೀ ನಾರಾಯಣ ಪಂಡಿತಾಚಾರ್ಯ ವಿರಚಿತೆ ಶ್ರೀ ಮಧ್ವವಿಜಯೇ ಮಹಾಕಾವ್ಯ ಆನಂದಾಂಕಿತೆ ಷೋಡಶಸರ್ಗಃ. ಮಧ್ವವಿಜಯದ ಕೊನೆಯ ಶ್ಲೋಕ, ಮಂಗಳ ಶ್ಲೋಕ. ಈ ಶ್ಲೋಕದೊಂದಿಗೆ ನಾವು 1006 ಶ್ಲೋಕಗಳನ್ನು ಅಭ್ಯಾಸ ಮಾಡಿದಾಗಾಯಿತು. ಮಂಗಳ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಶ್ರೀ ಮಧ್ವಾಚಾರ್ಯರು ಐತರೇಯೋಪನಿಷತ್ತಿನ ಪ್ರವಾಸ ನಡೆಸುತ್ತಿರುವಾಗ ಆಕಾಶದಲ್ಲಿ ದೇವತೆಗಳು ಅಹರೋ ದುರಾಗಮತಮಃ ಇತ್ಯಾದಿ ರೀತಿಯಿಂದ ಪ್ರಾರ್ಥಿಸಿದರು. ಶ್ರೀ ಮಧ್ವಾಚಾರ್ಯರ ವಿಜಯ ಮಹೋತ್ಸವವನ್ನು ಹೊಗಳಿದರು. ಶ್ರೀಹರಿಯ ಭಕ್ತರಲ್ಲಿ ಶ್ರೇಷ್ಠರಾದ ಶ್ರೀಮದ್ ಆನಂದ ತೀರ್ಥಾಚಾರ್ಯರ ಮೇಲೆ ಪರಿಮಳ ಭರಿತವಾದ ದೇವರೂಪದ ಪುಷ್ಪ ಸಮೂಹವನ್ನು ಎಲ್ಲರೂ ನೋಡುವಂತೆ ವರ್ಷಿಸಿದರು. ಮುಖ್ಯ ಪ್ರಾಣದೇವರು ಪರಮಾತ್ಮನ ಅಪ್ಪಣೆಯಂತೆ ಶ್ರೀ ಮಧ್ವಾಚಾರ್ಯರಾಗಿ ಅವತರಿಸಿ ತತ್ವವಾದವನ್ನು ಸ್ಥಾಪಿಸಿ ಸಜ್ಜನರನ್ನು ಉದ್ಧರಿಸಿ ದುರ್ವಾದಿಗಳನ್ನು ಜಯಿಸಿದರು. ಒಂದಾನೊಂದು ದಿನ ಉಡುಪಿಯಲ್ಲಿ ಅನಂತೇಶ್ವರ ದೇವರ ಸನ್ನಿಧಿಯಲ್ಲಿ ಶಿಷ್ಯರಿಗೆ ಐತರೇಯೋಪನಿಷತ್ತನ್ನು ಉಪದೇಶಿಸುತ್ತಿದ್ದರು. ಆಗ ಈ ರೀತಿ ದೇವತೆಗಳು ಬಂದು ಸ್ತುತಿಸಿ ಪುಷ್ಪವೃಷ್ಟಿಯನ್ನು ಮಾಡಿ ಪೂಜಿಸಿದರು. ಈ ತುಳಸಿ ಪುಷ್ಪರಾಶಿಯನ್ನು ಅದರ ಮಧ್ಯದಲ್ಲಿದ್ದ ಆಚಾರ್ಯರನ್ನು ಎಲ್ಲರೂ ನೋಡಿದರು. ಅನಂತರ ಆಚಾರ್ಯರು ಶಿಷ್ಯರಿಗೆ ಸತ್ ಸಂಪ್ರದಾಯವನ್ನು ಉಪದೇಶಿಸಿ ಪದ್ಮನಾಭ ತೀರ್ಥರಿಗೂ ಉಪದೇಶವನ್ನು ಮಾಡಿ ಅವರನ್ನು ಅಲ್ಲೇ ಇರುವಂತೆ ಹೇಳಿ ತಾನು ಬದಲಿಗೆ ಹೊರಟರು. ಅಷ್ಟಮಠಗಳ ಮೂಲೇತಿಗಳು ಕೆಲವರು ಅವರ ಜೊತೆಗೆ ಗಂಗೆಯವರೆಗೆ ಹೋದರು. ಅವರು ಗಂಗೆಯಲ್ಲಿಯೇ ದೇಹತ್ಯಾಗ ಮಾಡಿದರು. ಅನಂತರ ಆಚಾರ್ಯರು ಹಿಮಾಲಯದ ಆಚೆಯ ತಪ್ಪಲಿರುವ ದೊಡ್ಡ ಬದಿಯಲ್ಲಿರುವ ತಮ್ಮ ಗುರುಗಳಾದ ಶ್ರೀ ವೇದವ್ಯಾಸರ ಸನ್ನಿಧಿಯನ್ನು ಸೇರಿದರು. ಮನುಷ್ಯಮಾನದಿಂದ 36,000 ವರ್ಷಗಳವರೆಗೆ ಅಲ್ಲಿಯೇ ಇರುತ್ತಾರೆ ಎಂದು ದೊಡ್ಡವರು ಹೇಳುತ್ತಾರೆ. ಇತಿ ನಿಗದಿತವಂತಃ ತತ್ರ ವೃಂದಾರಕೇಂದ್ರ ಗುರುವಿಜಯಮಹಂ ತಂ ಲಾಲಯಂತೋ ಮಹಾಂತಂ ವವೃಷುಃ ಅಖಿಲ ದೃಶ್ಯಂ ಪುಷ್ಪವಾರಂ ಸುಗಂಧಂ ಹರಿದಯಿತವರಿಷ್ಠೆ ಶ್ರೀಮದಾನಂದತೀರ್ಥೆ ಇತಿ ನಿಗದಿತವಂತಹ. ಈ ರೀತಿ ಹೇಳಿದರು. ಏನಂತ ಹೇಳಿದರು? ಅಹರೋ ದುರಾಗಮತಮಃ ಸ್ವಗೋಗಣೈಃ ಅಕರೋರ್ ಮುಕುಂದ ಗುಣವೃಂದ ದರ್ಶನಂ ಅಜಯಶ್ಚತುರ್ದಶ ಜಗಂತಿ ಸದ್ಗುಣೈಃ ಶರಣಂ ಗುರೋ ಕರುಣಯಾಪಿ ನಃ ಭವೇತ್. ನಮಗೆ ಆಸರೆಯಾಗಿರಿ. ಎಲ್ಲ ಈ ಭೂಮಿಯಲ್ಲಿ ಏನೆಲ್ಲ ಪಸರಿತ್ತೋ ಈ 21 ಕುಭಾಷ್ಯಗಳದ್ದು, ಅದರಲ್ಲಿ ಮುಖ್ಯವಾಗಿ ಆ ಮಾಯಾವಾದಿಗಳ ಆ ಭಾಷ್ಯದಿಂದ ಭಾಳಷ್ಟು ದುರಾಗಮ ತಮಃ ಕತ್ತಲೆ ಪಸರಿಸಿತ್ತು. ಆ ಎಲ್ಲ ಕತ್ತಲೆಯನ್ನು 21 ಭಾಷೆಗಳ ಕತ್ತಲೆಯನ್ನು ಕೂಡ ನೀವು ಹೋಗಲಾಡಿಸಿದಿರಿ. ಮುಕುಂದ ಗುಣವೃಂದ ದರ್ಶನ ನಮಗೆ ಮಾಡಿಸಿದಿರಿ. ಭಗವಂತನ ಸರಿಯಾದ ತಿಳುವಳಿಕೆ ಭಗವಂತನ ಬಗ್ಗೆ ಕೊಟ್ಟು ನಾವು ಮೋಕ್ಷವನ್ನು ಪಡೆಯುವುದು, ಅಂದರೆ ಎಲ್ಲ ಸಜ್ಜನರು ಮೋಕ್ಷವನ್ನು ಪಡೆಯುವಂತೆ ನೀವು ಮಾಡಿದಿರಿ. ಆ 14 ಲೋಕಗಳಲ್ಲಿಯೂ ಕೂಡ ನೀವು ಪ್ರಕಾಶಮಾನರಾದಿರಿ. ನಿಮ್ಮ ಕರುಣಾ ಕಟಾಕ್ಷ ನಮ್ಮ ಮೇಲೆ ಸದಾ ಇರಲಿ ಅಂತ ಹೇಳಿಬಿಟ್ಟು ಹೇಳ್ತಾರೆ, ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ಅವನಿಂ ಅಗಾಹ. ಭೂಮಿಗೆ ಬಂದುಬಿಟ್ಟು ನೀವು ಏನಂತ ಹೇಳಿದರೆ ಹನುಮಾನ್ ಅವತಾರದಲ್ಲಿ ರಾಮಚಂದ್ರನ ಬಹಳ ಸೇವೆ ಮಾಡಿದಿರಿ. ಎಂತಹ ಗುಣಗಳು ಅಂತ ಹೇಳಿದರೆ ಯೇ ಗುಣ ನಾಮ ಜಗತ್ ಪ್ರಸಿದ್ಧ ಯಂ ತೇಷು ಸ್ಮ ನಿದರ್ಶಯಂತಿ. ಯಾವ್ಯಾವ ಗುಣಗಳು ಈ ಜಗತ್ತಿನಲ್ಲಿ ಪ್ರಸಿದ್ಧವಾದ ಗುಣಗಳಿದೆಯೋ ಆ ಗುಣಗಳು ಏನು ಅಂತ ಕೇಳಿದರೆ ಹನುಮಂತನನ್ನು ನೋಡಿ ಗೊತ್ತಾಗ್ತದೆ. ಏನು ತ್ಯಾಗ ಅಂದರೆ ನೋಡಿ ಗೊತ್ತಾಗ್ತದೆ. ಬಲ ಅಂದರೆ ಏನು ಅಂತ ಗೊತ್ತಾಗ್ತದೆ. ಸೇವೆ ಅಂದರೆ ಏನು ಅಂತ ಗೊತ್ತಾಗ್ತದೆ ಹನುಮಂತನನ್ನು ನೋಡಿ. ನಿದರ್ಶನ ಅಂತೇಳಿದರೆ ಜೀವಂತ ನಿದರ್ಶನ ಹನುಮಂತ ಅಂತೇಳಿದರೆ ಅವನನ್ನು ನೋಡಿ ಅಂತ
ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೇನಂ ಹನುಮಂತ ಮಾಹುಹು. 10ನೇ ಶ್ಲೋಕ 1ನೇ ಸರ್ಗದ್ದು. ಅದನ್ನು ಹೇಳಿದ್ದಾರೆ, ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ. ಎಷ್ಟು ಹೊತ್ತಿಗೂ ನೋಡಿದರೂ ಸಹ ಭಗವಂತನದ್ದೇ ಚಿಂತನೆ. ಸಾಕ್ಷಾತ್ ಅಂದರೆ ಸಾಕ್ಷಾತ್ ಚಿಂತನೆ ಭಗವಂತನದ್ದೇ. ಭಾಗವತ ಪ್ರಬರ್ಹಂ, ಭಗವಂತನ ಚಿಂತನೆಯನ್ನು ಶುದ್ಧ ಹೃದಯದಿಂದ ಯಾರು ಮಾಡ್ತಾ ಇರ್ತಾರೋ ಅವರಿಗೆ ಭಾಗವತರು ಅಂತ ಹೆಸರು. ಸೊ ಭಾಗವತರಲ್ಲಿ ಪ್ರಬರ್ಹಂ ಇವರು ಅಂತೇಳಿದರೆ ಅತ್ಯಂತ ಶ್ರೇಷ್ಠರಾದ ಈ ಮಧ್ವಾಚಾರ್ಯರು ಅಂತೇಳಿದರೆ, ಮಧ್ವಾಚಾರ್ಯರ ವಾಯುದೇವರ ಮೊದಲನೇ ಅವತಾರ ಯಾವುದು? ಹನುಮಾನ ಅವತಾರದಲ್ಲಿ. ಸೊ ಸಾಕ್ಷಾತ್ ಮಹಾಭಾಗವತ ಪ್ರಬರ್ಹಂ. ಸೊ ಭೀಮ ಕೂಡ ಅಷ್ಟೇ ಸಾಕ್ಷಾತ್ ಮಹಾಭಾಗವತ ಪ್ರಬರ್ಹಂ. ಮಧ್ವಾಚಾರ್ಯದಂತೂ ನಮಗೆ ಗೊತ್ತೇ ಇದೆ. ಮಧ್ವಾಚಾರ್ಯರು ಒಂದೇ ಭಗವಂತನ ಈ ಕೆಲಸ ಮಾತ್ರ ಮಾಡ್ತಾ ಇದ್ದಿದ್ದು, ಬೇರೆ ಯಾವುದನ್ನೂ ತಗೊಳ್ಳಿಲ್ಲ ಅವರು. ಬೇರೆ ಯಾವುದೇ ಇಚ್ಛೆನೂ ಇಲ್ಲ, ಏನೂ ಇಲ್ಲ. ಭಗವಂತ ಕೊಟ್ಟಿರುವ ಕೆಲಸವನ್ನು, ಯಾಕಂತೇಳಿದರೆ 21 ಭಾಷೆಗಳಿಂದ ಏನಾಗಿದೆ, ಕಲುಷಿತವಾಗಿತ್ತು. ಆ 21 ಭಾಷೆಗಳಿಂದ ಕಲುಷಿತವಾದ್ದನ್ನು ಸರಿ ಮಾಡುವಂತಹ ದೊಡ್ಡ ಜವಾಬ್ದಾರಿ ಹೊತ್ಕೊಂಡು ಬಂದಿದ್ದರು ಮಧ್ವಾಚಾರ್ಯರು. ಅದನ್ನು ಸಮರ್ಥರಾಗಿ ಏನು ಮಾಡಿದರು, ನಿಭಾಯಿಸಿದರು. ಸೊ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಭೀಮ ಅಂತೇಳಿದ್ರೆ ಮಹಾಬಲಿಷ್ಠ ಮಾತ್ರ ಅಲ್ಲ, ಭೀಮ ಅಂತೇಳಿದರೆ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇ ಚ ಬಲೇಪಿ ಚ ಭೀಮಸೇನ ಸಮೋ ನಾಸ್ತಿ. ಭೀಮಸೇನನಾಗಿ ಯಾರೂ ಇಲ್ಲ. ಪಾಂಡಿತ್ಯದಲ್ಲಿ, ಪಟುತ್ವದಲ್ಲಿ, ಶೂರತ್ವದಲ್ಲಿ, ಬಲದಲ್ಲಿ ಖಂಡಿತ. ಅದನ್ನು ಪುನಃ ಹೇಳಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಪ್ರಬಲ ಅಂತ, ಪ್ರಕೃಷ್ಟೇನ ಬಲ. ಅದು ಬಲ ಎಷ್ಟು ಅಂತ ಹೇಳಿದ್ರೆ ಅತ್ಯಂತ ಉತ್ತಮ ಬಲ. ಅದನ್ನು ಯಾವತ್ತೂ ದುರುಪಯೋಗ ಪಡಿಸದೇ ಇದ್ದಿರುವ ಬಲ ಅದು ಅಂತೇಳಿದರೆ, ಯಾವತ್ತೂ ಅದರ ದುರುಪಯೋಗ ಮಾಡಲಿಲ್ಲ ಭೀಮಸೇನ ದೇವರು ಆ ಬಲದ್ದು ಅಂತೇಳಿದರೆ. ಯಾರೂ ಮಾಡಲಿಲ್ಲ, ಹನುಮಾನು ಮಾಡಲಿಲ್ಲ, ಮಧ್ವರು ಮಾಡಲಿಲ್ಲ. ವಾಯುದೇವರ 3 ಅವತಾರ ಅಂತೇಳಿದರೆ ಪುಟ ಬಿಟ್ಟ ಬಂಗಾರದ ಅವತಾರಗಳು. ಪ್ರಬಲ ತಮ ಅಂತೇಳಿದರೆ ಅತ್ಯಂತ ಶ್ರೇಷ್ಠ ಬಲವಂತರಲ್ಲಿ ಅತ್ಯಂತ ಶ್ರೇಷ್ಠ ಬಲವಂತ ಭೀಮಸೇನ ದೇವರು. ಕೃಷ್ಣನಿಗೆ ಬಹಳ ಇಷ್ಟ, ಕೃಷ್ಣೇಷ್ಟ ಭಗವನ್ ನಮಶ್ರೀ ಮಧ್ವ. ಸೊ ಮಧ್ವಾಚಾರ್ಯರೇ ನಿಮಗೂ ನಮಸ್ಕಾರ. ಸೂರುವಿಗೆ ಹನುಮಂತನಿಗೆ ನಮಸ್ಕಾರ. ನಮಃ ಸ್ವಾಮಿನ್ ರಾಮಪ್ರಿಯತಮ. 2ನೇದ್ದು ನಮಸ್ತುಭ್ಯಂ ಭೀಮಸೇನ ದೇವರೇ ನಿಮಗೆ ನಮಸ್ಕಾರ. 3ನೇದ್ದು ಶ್ರೀಮನ್ ಮಧ್ವ ಪ್ರದೇಶ ಸುದೃಶಂ ನೋ ಜಯ ನಿಮಗೆ ಜಯವಾಗಲಿ ಅಂತ ತಿಳ್ಕೊಂಡು ದೇವತೆಗಳು ಈ ರೀತಿ ನಿಗದಿತವಂತಹ ಈ ರೀತಿ ಸ್ತುತಿ ಮಾಡುತ್ತಾ, ವಾಯುದೇವರನ್ನು ಸ್ತುತಿ ಮಾಡುತ್ತಾ, ಮಧ್ವಾಚಾರ್ಯರನ್ನು ಸಾಕ್ಷಾತ್ ಸ್ತುತಿ ಮಾಡುತ್ತಾ, ಇತಿ ನಿಗದಿತವಂತಹ, ಗದಿತ ಅಂದರೆ ಹೇಳುವುದು. ಸೊ ನಿಗದಿತವಂತಹ ಈ ರೀತಿ ಹೇಳುವಂಥವರಾಗಿ, ತತ್ರ ಅಲ್ಲಿ ಅಂತೇಳಿದರೆ ಅನಂತೇಶ್ವರದಲ್ಲಿ ಯಾರು ಇದು ವ್ಯಾಖ್ಯಾನ ಮಾಡ್ತಾ ಇರುವಂತಹ ಮಧ್ವಾಚಾರ್ಯರು ತಮ್ಮ ಶಿಷ್ಯರಿಗೆ, ಬ್ರಹ್ಮಚಾರಿ ಶಿಷ್ಯರು, ಗೃಹಸ್ಥ ಶಿಷ್ಯರು, ಯತಿ ಶಿಷ್ಯರು, ಎಲ್ಲ ಜ್ಞಾನ ಭಕ್ತಿ ವೈರಾಗ್ಯದಿಂದ ಕೂಡಿದ ಎಲ್ಲ ಲಕ್ಷಣಯುಕ್ತ ಈ ಶಿಷ್ಯರಿಗೆ ಏನು ಆ ಐತರೇಯ ಉಪನಿಷತ್ತನ್ನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಸೊ ಅಂತಹ ಮಧ್ವಾಚಾರ್ಯರಿಗೆ ಈ ರೀತಿ ಆಕಾಶದಿಂದಲೇ ದೇವತೆಗಳು ಸ್ತುತಿ ಮಾಡ್ತಾ ಇದ್ದಾರೆ. ನಿಗದಿತವಂತಹ ತತ್ರ ಅಲ್ಲಿ ವೃಂದಾರಕ ಇಂದ್ರಾಹ ಅಂತೇಳಿದರೆ, ವೃಂದಾರಕ ಅಂತೇಳಿದರೆ ದೇವತೆಗಳ ಇಂದ್ರಾಹ ಅಂತೇಳಿದರೆ ಶ್ರೇಷ್ಠ ದೇವತೆಗಳು. ಯಾವುದು? ಶೇಷದೇವರು, ಇಂದ್ರದೇವರು ಆದಿ ಎಲ್ಲ ದೇವತೆಗಳು ಬಂದಿದ್ದಾರೆ. ಗುರು ವಿಜಯ ಅವರ ಗುರುಗಳು ವಾಯುದೇವರ ಅವತಾರ ಮಧ್ವಾಚಾರ್ಯರು. ಗುರು ವಿಜಯಂ ಅಹಂ ತಂ ಲಾಲಯಂತಹ ಮಧ್ವಾಚಾರ್ಯರ ಆ ಮಹಿಮೆಗಳನ್ನು ಈ ರೀತಿ ಲಾಲಯಂತಹ ಅಂದರೆ ಮಗುವನ್ನು ತೊಟ್ಟಿಲಲ್ಲಿ ಹಾಕಿ ತೂಗುದು, ಲಾಲಯಂತಹ ಆ ರೀತಿ ಅಂತ ಹೇಳಿದ್ರೆ ಹೊಗಳ್ತಾ ಇದ್ದಾರೆ, ಸ್ತುತಿ ಮಾಡ್ತಾ ಇದ್ದಾರೆ, ಹೆಮ್ಮೆ ಪಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಮಹಾನ್ ಲೀಲೆಗಳನ್ನು ನೆನೆಸಿಕೊಂಡು ಹೆಮ್ಮೆ ಪಟ್ಟುಕೊಂಡು ಮುಖ ಎಲ್ಲ ಅರಳಿದೆ ದೇವತೆಗಳದ್ದು ಹೆಮ್ಮೆಯಿಂದ ಅಂತೇಳಿದರೆ ಮಧ್ವಾಚಾರ್ಯರು ಅವತಾರ ಮಾಡಿ ಬಂದಿದ್ದಾರೆ. ವಾಯುದೇವರು ಈ ಅವತಾರ ಪೂರ್ತಿ ಸಫಲ ಆಗಿದೆ ಅಂತೇಳ್ಕೊಂಡು ಈಗ ಏನು ಮಾಡಿದ್ದಾರೆ? ವವೃಷುಹು ಅಖಿಲ ದೃಶ್ಯಂ ಅಂತೇಳಿದರೆ ಎಲ್ಲರೂ ನೋಡ್ತಾ ಇರುವ ಹಾಗೇನೆ ಅಖಿಲ ದೃಶ್ಯಂ. ವವೃಷುಹು ಏನಂತೇಳಿದರೆ ಧಾರೆಯಾಗಿ ಹರಿಸಿದರು. ಏನು ಹರಿಸಿದರು? ಪುಷ್ಪವಾರಂ ಅಂದರೆ
ಪುಷ್ಪದ ರಾಶಿಯನ್ನೇ ಮೇಲಿಂದ ಏನು ಮಾಡಿದರು ಅಂದರೆ ಪುಷ್ಪ ರಾಶಿಯನ್ನು ಮಳೆಯಾಗಿ ಹರಿಸಿದರು. ಸೊ ಅಂತ ಹೇಳಿದರೆ ಏನು ಹೇಳ್ತಾರೆ ಅದಕ್ಕೆ, ಪುಷ್ಪವೃಷ್ಟಿ ಮಾಡಿದರು. ವೃಷ್ಟಿ ಅಂದರೆ ಮಳೆ. ಸೊ ಪುಷ್ಪವೃಷ್ಟಿ ಮಾಡಿದರು, ಪುಷ್ಪವಾರಂ ಪುಷ್ಪದ ರಾಶಿಯನ್ನು ವೃಷ್ಟಿಯಾಗಿ ಮಾಡಿದರು, ಮಳೆಯಾಗಿ ಸುರಿಸಿದರು. ಸುಗಂಧಂ ಅಂತೇಳಿದರೆ ಪುಷ್ಪಗಳು, ಎಂಥ ಪುಷ್ಪಗಳು, ಸುವಾಸನೆ ಇರುವಂತಹ ಒಳ್ಳೆ ಪುಷ್ಪಗಳ ಮಳೆ. ಸುಗಂಧಿ ಯಾವುದು ಸುಗಂಧ ಇರುವಂತಹ ತುಳಸಿಯೇ ಮೊದಲಾದ ಮಾಲೆ ಪುಷ್ಪಗಳನ್ನು ಮೇಲಿಂದ ಪುಷ್ಪವೃಷ್ಟಿ ಮಾಡಿದರು. ಹರಿದಯಿತ ವರಿಷ್ಠೆ ಶ್ರೀಮದ್ ಆನಂದ ತೀರ್ಥೆ, ಯಾರ ಮೇಲೆ ಅಂತ ಹೇಳಿದರೆ ಶ್ರೀಮದ್ ಆನಂದ ತೀರ್ಥರಲ್ಲಿ, ಅವರ ಮೇಲೆ. ಆಮೇಲೆ ಹರಿದಯಿತ ವರಿಷ್ಠೆ, ಆನಂದ ತೀರ್ಥರಂದರೆ ಯಾರು, ಹರಿದಯಿತ ಭಗವಂತನಿಗೆ ಪ್ರೀತಿಯ ಅಂತ ಹೇಳಿದರೆ ಅಷ್ಟೇ ಅಲ್ಲ, ಭಗವಂತನಿಗೆ ಪ್ರೀತಿಯ ಅಂತ ಅಷ್ಟೇ ಹೇಳಿ ನಿಲ್ಲಿಸಲಿಲ್ಲ, ವರಿಷ್ಠೆ ಅಂತ ಹೇಳಿದರು. ವರಿಷ್ಠೆ ಅಂತ ಹೇಳಿದ್ರೇನು, ವರ ಅಂತ ಹೇಳಿದ್ರೇನು, ಬಹಳ ಶ್ರೇಷ್ಠ ಅಂತ ವರ. ಸೊ ಇದು ವರ ಮಾತ್ರ ಅಲ್ಲ, ಅದರ ಸೂಪರ್ಲೇಟಿವ್ ಡಿಗ್ರಿ ವರಿಷ್ಠ ಅಂತ. ಸೊ ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರರಾದ ಈ ಮಧ್ವಾಚಾರ್ಯರ ಮೇಲೆ, ಆನಂದ ತೀರ್ಥರ ಮೇಲೆ, ತೀರ್ಥರು ಅಂತ ಹೇಳಿದ್ದೇನೆ, ಆನಂದವನ್ನು ಕೊಡುವಂತಹ ಸತ್ ಶಾಸ್ತ್ರಗಳನ್ನು ಕೊಟ್ಟಿರುವಂಥ ಮಧ್ವಾಚಾರ್ಯರು. ಸೊ ಮಧ್ವಾಚಾರ್ಯರು ತಮ್ಮ ಬೇರೆ ಬೇರೆ, ಮೊದಲು ಗೀತೆಗೆ ಭಾಷ್ಯ ಬರೆದರು, ಗೀತಾ ತಾತ್ಪರ್ಯ ನಿರ್ಣಯ ಬರೆದರು, ಆಮೇಲಿಂದ ಭಾಷ್ಯ ಬರೆದರು, ಯಾವುದಕ್ಕೆ, ಸೂತ್ರ ಭಾಷೆ, ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದರು, ಅಣುವ್ಯಾಖ್ಯಾನ, ಆಮೇಲೆ ಅದಕ್ಕೆ ಯಾವುದು ಇನ್ನೂ ಮಹಾಭಾರತ ತಾತ್ಪರ್ಯ ನಿರ್ಣಯ, ಆಮೇಲಿಂದ ಯಾವುದು ನಿಮ್ಮ ಭಾಗವತ ತಾತ್ಪರ್ಯ ನಿರ್ಣಯ, ಆಮೇಲೆ ಇದೇ ರೀತಿಯಲ್ಲಿ 10 ಉಪನಿಷತ್ತುಗಳಿಗೆ, ಆಮೇಲೆ ಇದು ತತ್ವೋದ್ಯೋತವೇ ಮೊದಲಾದ 10 ಪ್ರಕರಣ ಗ್ರಂಥಗಳು. ಸೊ ಈ ರೀತಿ ಆಮೇಲೆ ನಾವು ಹೇಗೆ ಇರಬೇಕು, ಹೇಗೆ ಪೂಜೆ ಮಾಡಬೇಕು, ಯಾಕೆ ಪೂಜೆ ಮಾಡಬೇಕು, ಏಕೆ ಏಕಾದಶಿ ಮಾಡಬೇಕು ಅಂತ ಕೃಷ್ಣಾಮತ ಮಾರ್ಣವ. ಸೊ ಈ ರೀತಿಯಲ್ಲಿ ಒಟ್ಟು 12 ಸ್ತೋತ್ರಗಳನ್ನು ಸೇರಿ 51 ಎಲ್ಲ ಈ ಗ್ರಂಥಗಳಿಗೆ ಹೆಸರು, ಸರ್ವಮೂಲ ಗ್ರಂಥಗಳಿಗೆ ಸತ್ಶಾಸ್ತ್ರ. ಆ ಸತ್ಶಾಸ್ತ್ರವೇ ತೀರ್ಥ ಅಂತ. ಈ ಸತ್ಶಾಸ್ತ್ರವನ್ನು ಯಾರು ಭಕ್ತಿಯಿಂದ ಓದ್ತಾರೋ, ಅದನ್ನು ಅರ್ಥ ಮಾಡಿಕೊಂಡು ಯಾರು ಅದನ್ನು ಪಾರಾಯಣ ಮಾಡ್ತಾರೋ, ಸೊ ಅದರ ಒಳ್ಳೆಯ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಯಾವಾಗಲೂ ಯೋಚನೆ ಮಾಡ್ತಾ ಭಗವಂತನನ್ನು ನಿರಂತರ ನಾಮಸ್ಮರಣೆ ಮಾಡ್ತಾರೋ ಅವರಿಗೆ ಆನಂದವನ್ನು ಕೊಡುವವರು ಆನಂದ ತೀರ್ಥರು. ಸೊ ಆನಂದ ಅಂದ್ರೇನು, ಮೋಕ್ಷ ಅಂತೇಳಿದರೆ ಅದಕ್ಕಿಂತ ದೊಡ್ಡ ಆನಂದವೇ ಇಲ್ಲ. ಸೊ ಮೋಕ್ಷದಲ್ಲಿ ಎಷ್ಟು ಆನಂದ ಅಂತ ನಾವು ನೋಡಿ ಆಗಿದೆ. ಯಾವುದು ಎಷ್ಟು ಹೊತ್ತಿಗೆ ಬೇಕಾದರೂ ಭಗವಂತನ ನೋಡಬೇಕಿದ್ದರೆ ಎಣಿಸಿದರೆ ಸಾಕು, ಭಗವಂತನ ದರ್ಶನ ಆಗುವಂತಹ ಜಾಗ ಮೋಕ್ಷ. ಸೊ ಅಂಥ ಆನಂದವನ್ನು ಕೊಡುವ ತೀರ್ಥರು. ಯಾವ ಮುಖಾಂತರ? ತೀರ್ಥ ಅಂದರೆ ಏನಂತ ಹೇಳಿದರೆ ಶಾಸ್ತ್ರ. ನಮಗೆ ಯಾವ ಶಾಸ್ತ್ರ ಕೊಟ್ಟಿದ್ದಾರೆ, ಸರ್ವಮೂಲ ಗ್ರಂಥಗಳನ್ನು, ಅದೇ ತೀರ್ಥ. ಸೊ ಶ್ರೀಮದ್ ಆನಂದ ತೀರ್ಥೆ ಅವರ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿದರು. ಸೊ ಇದರ ಒಟ್ಟೊಟ್ಟಿಗೆ ಯಾವುದು ಈಗ ಈ ಯಾವುದು 58ನೇ ಶ್ಲೋಕದ ಒಟ್ಟಿಗೆ ಶ್ರೀಮತ್ ಕವಿಕುಲ ತಿಲಕ ತ್ರಿವಿಕ್ರಮ ಪಂಡಿತಾಚಾರ್ಯ ಸುತ ನಾರಾಯಣ ಪಂಡಿತಾಚಾರ್ಯ ವಿರಚತೆ ಶ್ರೀಮದ್ ಮಧ್ವ ವಿಜಯೇ ಮಹಾಕಾವ್ಯೆ ಆನಂದಾಂಕೆ. ಇದರಲ್ಲಿ ಮುಖ್ಯವಾಗಿ ವಾದಿ ನಿಗ್ರಹ ಗ್ರಂಥ ನಿರ್ಮಾಣ ಅಂತೇಳಿದರೆ ವಾದಿ ನಿಗ್ರಹ ಗ್ರಂಥ. ಸೊ ವಾದಿ ನಿಗ್ರಹ ಅಂತೇಳಿದರೆ ದುರ್ವಾದಿಗಳನ್ನು ನಿಗ್ರಹ ಮಾಡಿ ಆಮೇಲೆ ಸಜ್ಜನರಿಗೆ ಸತ್ಶಾಸ್ತ್ರವನ್ನು ಕೊಡುವಂತಹ ಈ ಗ್ರಂಥ ನಿರ್ಮಾಣ ಮಾಡಿದರು. ಶಿಷ್ಯ ಸಂಪತ್ತಿ ವರ್ಣನಾತ್ಮಕ. ಶಿಷ್ಯರಂತೇಳಿದರೆ ನಮಗೆ ಮುಖ್ಯವಾಗಿ ನೆನಪು ಬರುವಂಥದ್ದು ಶಿಷ್ಯರಲ್ಲಿ ಪದ್ಮನಾಭ ತೀರ್ಥರು, ವಿಷ್ಣು ತೀರ್ಥರು ಮತ್ತು ತ್ರಿವಿಕ್ರಮ ಪಂಡಿತಾಚಾರ್ಯರು. ಇದು 3, ಆಮೇಲಿಂದ ಅಷ್ಟಮಠದ ಯತಿಗಳು. ಸೊ ಈ ರೀತಿ ಶಿಷ್ಯ ಸಂಪತ್ತಿ ವರ್ಣನಾತ್ಮಕ ಷೋಡಶ ಸರ್ಗ ಅಂತ ಹೇಳುವಾಗ ಇವರು ನಾರಾಯಣ ಪಂಡಿತಾಚಾರ್ಯರು ಆಮೇಲಿಂದ ಏನು ಮಾಡಿದ್ದಾರೆ, ಪ್ರಮೇಯ ನವಮಾಲಿಕವನ್ನು ಕೂಡ ಇದರ ಒಟ್ಟಿಗೆ ಅದು ಏನು ಮಾಡ್ತಾ ಇದ್ದಾರೆ, ಚರ್ಮ ಸೀಮೆಯನ್ನು ಅದರಲ್ಲಿ ಸಹ ತಲುಪಿಸಿದ್ದಾರೆ. ಇದೇ ಶ್ಲೋಕದ ಒಟ್ಟಿಗೆ, ಈ ಶ್ಲೋಕದ ಒಟ್ಟಿಗೆ 32ನೇ ಶ್ಲೋಕ ವೈಲಾರೆ ನಿಮ್ಮ ಕಡೆ ಉಂಡತೆ? 32ನೇ ಶ್ಲೋಕ. ವೃಷ್ಟ್ಯಾದೀನಾಂ ನಿಯಂತೆ ತ್ಯಭೀತ ಚರಿತಃ ಸರ್ವಗೀರ್ವಾಣರತ್ನೈಃ ಗಂಧೈರ್ವೈರ್ಗೀಯಮಾನೋ ಯು ಸದಸಿ ಸಕಲೈಃ ಕೌತುಕಾತ್ ಗಮ್ಯಮಾನಃ ದೃಷ್ಟ್ವಾ ಸಂಸ್ತೂಯಮಾನಃ ಸುರತರ್ಕುಸುಮೈರಾರ್ಯ ಆಕೀರ್ಯಮಾನೋ ಮಧ್ವೋ ರಾಜ್ವಲ್ಯತೆ ಸೌ ಜಗತಿ ವಿಜಯತೆ ಸತ್ ಸಭಾ ಮಂಗಳಾಯ. ಪ್ರಮೇಯ ಮಾರ್ಗದ ಕೊನೆಯ ಶ್ಲೋಕ 32ನೇ ಶ್ಲೋಕ. ಮಳೆ ಇಲ್ಲದಲ್ಲಿ ಮಳೆ ಬರಿಸುವವರು, ಸಮುದ್ರದ ಅಲೆಗಳನ್ನು ನಿಲ್ಲಿಸುವವರು, ಹೀಗೆ ಆ ಭಕ್ತ ಶಿಷ್ಯ
ತಾನು ಕಂಡ ಮಧ್ವಚರಿತವನ್ನು ವರ್ಣಿಸಿದನು. ದೇವಸಭೆಯಲ್ಲಿ ದೇವತೆಗಳು ಕೂಡ ಇವರ ಚರಿತ್ರೆಯನ್ನು ಬಿತ್ತರಿಸಿದರು. ಗಂಧರ್ವರು ಹಾಡಿ ನರ್ತಿಸಿದರು. ಋಷಿಮುನಿಗಳೊಡನೆ ಗಂಧರ್ವರೊಡನೆ ದೇವತೆಗಳು ಮುಗಿಲಲ್ಲಿ ಬಂದು ನಿಂತು ಐತರೇಯವನ್ನು ಪ್ರವಚನ ಮಾಡುತ್ತಿರುವ ಮಧ್ವಮುನಿಯನ್ನು ಕುತೂಹಲದಿಂದ ಕಣ್ತುಂಬ ಕಂಡು ಕೈ ಜೋಡಿಸಿದರು. ಸಗ್ಗದ ಹೂದೋಟದ ಹೂಗಳ ಮನೆಗೆರೆದರು. ಹೀಗೆ ಮಧ್ವಮುನಿ ಜಗತ್ತಿನ ಎಲ್ಲೆಡೆಯೂ ಬೆಳಗುತ್ತಿದ್ದಾರೆ. ಇಂತಹ ಈ ಮಧ್ವ ಗುರು ಸಜ್ಜನರ ಕಲ್ಯಾಣಕ್ಕಾಗಿ ಕಂಗೊಳಿಸುತ್ತಿದ್ದಾರೆ. ಪೃಷ್ಟ್ಯಾದೀನಾಂ ನಿಯಂತೇತ್ಯಭಿಹಿತಚರಿತಃ ಸರ್ವಗೀರ್ವಾಣರತ್ನೈಃ ಗಂಧರ್ವೈರ್ಗೀಯಮಾನಃ ದ್ಯುಸದಸಿ ಸಕಲೈಃ ಕೌತುಕಾದ್ ಗಮ್ಯಮಾನಃ ದೃಷ್ಟ್ವಾ ಸಂಸ್ತೂಯಮಾನಃ ಸುರತರುಕುಸುಮೈರಾರ್ಯ ಆಕೀರ್ಯಮಾಣೋ ಮಧ್ವೋ ಜಾಜ್ವಲ್ಯತೆಸೌ ಜಗತಿ ವಿಜಯತೆ ಸತ್ಸಭಾ ಮಂಗಳಾಯ. ವೃಷ್ಟ್ಯಾದೀನಾಂ, ಒಂದು ಕಡೆಯಲ್ಲಿ ಮಧ್ವರು ಹೋಗಿದ್ದಾರೆ, ಅಲ್ಲಿ ಮಳೆ ಇಲ್ಲ ಅಂತ ಹೇಳ್ಕೊಂಡು ಎಲ್ಲರದ್ದು ಮುಖ ಸಪ್ಪಗಾಗಿದೆ. ಏನು ಕೇಳಿದರೆ ಇಲ್ಲಿ ಮಳೆ ಇಲ್ಲ, ಅಲ್ಲಿ ಇದರಲ್ಲಿ ಸರೋವರದಲ್ಲಿ ನೀರೇ ಇಲ್ಲ, ನಾವು ಏನು ಮಾಡೋದು? ಅಷ್ಟೇಯಾ? ಓ ಹಾಗೆ ಸಂಗತಿ. ಮಧ್ವರ ಧ್ಯಾನಕ್ಕೆ ಕೂತರು, 5 ನಿಮಿಷದಲ್ಲಿ ಮೋಡ ಆಯಿತು, ಮೋಡ ಕಪ್ಪಾಯಿತು, ಮಳೆ ಬಂದಾಯಿತು. ಮಳೆ ಬಂತು ಎಷ್ಟು ಬಂತು ಅಂತ ಹೇಳಿದರೆ, ಮಳೆ ನಿಂತಾಗ ಹೋಗಿ ನೋಡ್ತಾರೆ ಸರೋವರದಲ್ಲಿ ಫುಲ್ ನೀರು. ವೃಷ್ಟ್ಯಾದೀನಾಂ, ಮಳೆ ಬರುವುದು ಮಾತ್ರ ಅಲ್ಲ, ವೃಷ್ಟ್ಯಾದೀನಾಂ ಮಳೆ ಇಂಥಾದುಗಳೆಲ್ಲ ನಿಯಂತೆ ಇತ್ಯಭಿಹಿತ ಚರಿತಃ. ನಿಯಂತೆ ಅಂತ ಹೇಳಿದರೆ ನಿಯಮನ ಅಂತ ಹೇಳಿದ್ರೇನು? ಸರೋವರದಲ್ಲಿ ಆ ಜಾಗದಲ್ಲಿ ಮಳೆ ಧಾರಾಕಾರವಾಗಿ ಸುರಿದಿದೆ, ಇಲ್ಲ ಅಂದರೆ ಸರೋವರ ಫುಲ್ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿದರೆ ಎಲ್ಲಿ ಮಳೆ ಸುರಿಬೇಕು ಆ ರೀತಿ ಆ ನಿಯಮನ ಕೂಡ ಮಧ್ವಾಚಾರ್ಯರ ಹತ್ರ ಆ ಸಾಮರ್ಥ್ಯ ಕೂಡ ಇತ್ತು ಅನ್ನುವಂಥದ್ದು. ಅಂದರೆ ಸಮುದ್ರದ ಅಲೆಗಳನ್ನು ಒಂದು ಸಲ ನೋಡಿಬಿಟ್ರು ಮಧ್ವಾಚಾರ್ಯರು. ನೋಡಿದ್ದು ಏನಾಯಿತು, ಅಷ್ಟರವರೆಗೆ ಬೋರ್ಗರೀತಿತ್ತು. ಯಾಕಂತೇಳಿದರೆ ಆ ದಿವಸ ಸೂರ್ಯ ಮತ್ತು ಚಂದ್ರ ಒಟ್ಟಿಗಿರುವಂಥ ಅಮಾವಾಸ್ಯೆ ದಿವಸ ಸಮುದ್ರದ ಹತ್ರ ಹೋಗಲೇಬಾರದು. ಯಾಕಂತೇಳಿದರೆ ಭಾಳ ಡೇಂಜರ್ ಅದು ಅಂತೇಳಿದ್ರೆ ಅಂತಹ ಅಲೆಗಳಿಂದ ಬೋರ್ಗರಿತಾ ಇರ್ತದೆ ಸಮುದ್ರ. ಅದು ಆ ದಿವಸ ಗ್ರಹಣ ಬೇರೆ. ಸೊ ಗ್ರಹಣ ಬೇರೆ ಸೇರಿ ಸಮುದ್ರಕ್ಕೆ ಸರಿಯೇ ಇರಲಿಲ್ಲ. ಆ ರೀತಿ ಅಲೆಗಳಿಂದ ಬೋರ್ಗರೆ ಇರ್ತಾ ಇರುವಂಥದ್ದು. ಆ ಬೋರ್ಗರೆಯುತ್ತಿರುವಂತಹ ಆ ಸದ್ದಿನ ಮಧ್ಯದಲ್ಲೇ ಅಲ್ಲಿ ಮಧ್ವಾಚಾರ್ಯರು ಪ್ರವಚನ ಮಾಡಿದರು. ಸಮುದ್ರ ತೀರದಲ್ಲಿ ಪ್ರವಚನ ಮಾಡಿದರು. ಯಾವ ಥರ ಅಂತ ಹೇಳಿದರೆ ಎಲ್ರಿಗೂ ಸ್ಪಷ್ಟವಾಗಿ ಕೇಳ್ತಿತ್ತು. ಆ ರೀತಿಯಲ್ಲಿ ಅಂತ ಹೇಳಿದ್ರೆ ಅಷ್ಟು ಒಂದು ಗಡುಸಿನ ಒಂದು ಸ್ವರ ಅದು, ಆ ರೀತಿಯ ಒಂದು ಸ್ವರ ಗಾಂಭೀರ್ಯ ಅದು. ಸೊ ಅಲ್ಲಿಂದ ಏನಾಯಿತು, ಗ್ರಹಣ ಮುಗೀತು. ಗ್ರಹಣ ಮುಗಿದು ಸ್ನಾನಕ್ಕೆ ಹೋಗಿದ್ದಾರೆ. ಈ ಸಮುದ್ರ ರಾಜ ಸುಮ್ಮನಿರುವುದೇ ಇಲ್ಲ. ಏನು ಮಾಡಿ, ಈ ಕಡೆಯಿಂದ ಒಂದು ಕಡೆಯಲ್ಲಿ ಅವರ ಏನಂತ ಹೇಳಿದರೆ ಶತ್ರುಗಳು, ಭಗವಂತನ ಶತ್ರುಗಳು, ಮಧ್ವಾಚಾರ್ಯರ ಶತ್ರುಗಳು ಅಂತೇಳಿದರೆ ಕಾಲು ಎಳಿಬೋರು, ಏನನ್ನು ತಮಾಷೆ ಮಾಡ್ತಾ ಇದ್ದಾರೆ ನೋಡಿ ಅಂತೆ, ಇವರು ತ್ರೈಲೋಕ್ಯಾಚಾರ್ಯರಂತೆ ನೋಡಿ ತೆರೆಗಳ ಮಧ್ಯದಲ್ಲಿ ಬಿದ್ದಿದ್ದಾರೆ ಅಂತ ಹೇಳ್ಕೊಂಡು ಈ ರೀತಿ ತಮಾಷೆ ಮಾಡುವವರು. ಸೊ ಮಧ್ವಾಚಾರ್ಯರು ಮಾತ್ರ ಒಂದು ಸಲ ಏನಂದರೆ ಇದಕ್ಕೆಲ್ಲ ಅವರು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಇದೆಲ್ಲ ಅಂತೇಳಿ ಯಾಕೆ ಹೀಗೆ ಮಾಡಿಬಿಡ್ತಾರೆ ಅವರು ಅಂತೇಳಿದರೆ ಇದೆಲ್ಲ ಯೂಸ್ಲೆಸ್ಗಳಂದರೆ ಅಂತೇಳಿ ಅಂಧ ತಮಸ್ಸಿಗೆ ಹೋಗುವಂಥ ಜಾತಿ ಅಂತೇಳಿದರೆ ಏನು ಗೊತ್ತಾ, ಒಂದು ಸರಿಯಾಗಿ ಹೇಳಿದ್ದನ್ನು ಒಂದು ಗಮನ ಕೊಟ್ಟು ಕೇಳಬೇಕು. ಕೇಳಿ ಆಮೇಲೆ ಒಂದು ಯೋಚನೆ ಮಾಡಿಕೊಂಡು ಇಲ್ಲ ನಮ್ಮದೇ ಸರಿ ಅಂತ ಹೇಳಿದರೆ ಒಂದು ಲೆಕ್ಕ ಬೇರೆ. ಇದು ಹಾಗೆಲ್ಲ, ಸರಿಯಾಗಿ ಹೇಳಿದ್ದನ್ನು ಕೇಳಿ ಅದು ಅರ್ಥ ಆಗಿದೆ. ಮಧ್ವರು ಹೇಳುವಂಥದ್ದು ಯಾರಿಗೂ ಒಂದು ಅರ್ಥ ಆಗಲಿಲ್ಲ ಅಂತ ಇಲ್ಲವೇ ಇಲ್ಲ, ಅಷ್ಟು ಸ್ಪಷ್ಟ ಆಗ್ತದೆ. ಸ್ಪಷ್ಟ ಆದ ಮೇಲೂ ಕೂಡ ನಾವು ಇದನ್ನು ಒಪ್ಪುವುದಿಲ್ಲ ಅಂತ. ಏನದು, ಮಧ್ವರು ಹೇಳಿದ್ದನ್ನು ನಾವು ಒಪ್ಪುವುದಿಲ್ಲ. ಇಲ್ಲಿ ಕೆಲವರು ಹೇಳೋದಿಲ್ವ, ಮೋದಿಯವರು ಮಾಡಿದ್ದೆಲ್ಲ ತಪ್ಪು ಅಂತ. ಮೋದಿಯವರು ಏನು ಮಾಡಿದ್ರು ಅದು ನಮಗೆ ಇಷ್ಟ ಇಲ್ಲ ಅಂತ, ಆ ಥರ. ಸೊ ಮಧ್ವರು ಮಾಡಿದ್ದು ಯಾವುದು ನಮಗೆ ಯಾವುದು ನಾವು ಒಪ್ಪುವುದಿಲ್ಲ ಅಂತ ಹೇಳುವಂಥ ಜಾತಿ ಏನಂದರೆ ಅವರಿಗೆ ಅಂಧ ತಮಸ್ಸಿಗೆ ಹೋಗಬೇಕು, ಅದಕ್ಕೋಸ್ಕರ ಆ ಥರ ಮಾಡೋದು. ಅದು ಮಧ್ವಾಚಾರ್ಯರಿಗೆ ಗೊತ್ತು, ಅದನ್ನು ನಾವು ಲೆಕ್ಕಕ್ಕೆ ತಗೊಳ್ಳಿಲ್ಲ. ಆದರೆ ಸ್ನಾನ ಮಾಡಿ ಅಂದರೂ ಅವರಿಗೆ ಒಂಥರ ಬೇಜಾರಾಗಿಬಿಡ್ತು. ಇಷ್ಟೊಂದು ಅಲೆಗಳು ಏನಿದು ಅಂತ ಹೇಳ್ಕೊಂಡು ಹೀಗೆ ನೋಡಿದರು. ಹೀಗೆ ಸಮುದ್ರವನ್ನು ನೋಡಿದ ಕೂಡಲೇ ಸಿಂಧು ರಾಜ ಹೆದರಿ ಏನಾಯಿತು, ಅಲೆಗಳೆಲ್ಲ ದೊಡ್ಡ ದೊಡ್ಡ ಅಲೆಗಳು ಸಣ್ಣದಾಗಿ ಸಮುದ್ರ ಅನ್ನುವಂಥದ್ದು ಸರೋವರದಾಗೆ ತಿಳಿಯಾಗಿ ಬಿಡ್ತು. ಅರೆ ಸಮುದ್ರ ಅಂದರೆ ಅಗಾಧವಾದ ಸಮುದ್ರ, ಅದು ಸರೋವರದಾಗಿ ಆಗಬೇಕಿದ್ರೆ ನಿಯಂತ ಅಂತೇಳಿದರೆ ಯಾವ ರೀತಿ ನಿಯಮನದ ಸಾಮರ್ಥ್ಯ ಮಧ್ವಾಚಾರ್ಯರು ಇದೆ,
ಇದೇ ಮೊದಲಾದ ಈ ಮಹಿಮೆಗಳನ್ನು ಇತಿ ಅಭಿಹಿತ ಚರಿತ ಇದನ್ನೆಲ್ಲ ಗಂಧರ್ವರು ಆ ದೇವಸಭೆಯಲ್ಲಿ ಹಾಡಿದ್ದಾರೆ. ಸರ್ವ ಗೀರ್ವಾಣ ರತ್ನೈಹಿ, ಗೀರ್ವಾಣ ಅಂದರೆ ದೇವತೆಗಳು, ಸರ್ವ ಅಂದರೆ ಎಲ್ಲ ದೇವತೆಗಳು, ರತ್ನೈಹಿ ಅಂತ ಹೇಳಿದರೆ ನಾಕೀಂದ್ರೈಹಿ ಅಂತ ಹೇಳಿದ ಹಾಗೆ ದೇವತೆಗಳ ಎಲ್ಲ ಶ್ರೇಷ್ಠ ದೇವತೆಗಳು ಅವರ ತುಂಬಿದ ಆ ದೇವಸಭೆಯಲ್ಲಿ ಗಂಧರ್ವೈಹಿ ಗೀಯಮಾನ, ಗೀಯ ಗೀಯ ಅಂತ ಹೇಳೋದಿಲ್ವ ಆ ಥರ, ಅಂದರೆ ಗಂಧರ್ವರಿಂದ ಹಾಡಲ್ಪಟ್ಟಿದೆ ಆ ಮಧ್ವಾಚಾರ್ಯರ ವೈಭವಗಳು ದಿವಸದಸಿ ದೇವಸಭೆಯಲ್ಲಿ. ಸಕಲೈಹಿ ಕೌತುಕಾತ್ ಅಂತ ಹೇಳಿದ್ರೆ ಮಧ್ವಾಚಾರ್ಯರು ಇಷ್ಟೊಂದು ಮಹಿಮೆಗಳನ್ನು ಮಾಡಿದ್ರ, ಇಷ್ಟೊಂದು ಲೀಲೆಗಳನ್ನು ಮಾಡಿದ್ರ, ಅಂದರೆ ತಮ್ಮ ಕೆಲಸವನ್ನು ಪೂರ್ತಿಯಾಗಿ ನಿಭಾಯಿಸಿದರು, ಸ್ವಲ್ಪವೂ ಬಿಡದೆ ಅಂತ ತಿಳ್ಕೊಂಡು ಬಹಳ ಹೆಮ್ಮೆ ಪಟ್ಟುಕೊಂಡಿದ್ದಾರೆ. ಗಮ್ಯಮಾನ, ಅವರನ್ನು ಒಂದು ಸಲ ನೋಡಲೇಬೇಕು, ಅವರ ಹತ್ರ ಹೋಗಬೇಕು. ಗಮ್ಯಮಾನ ಅಂತ ತಿಳ್ಕೊಂಡು ದೃಷ್ಟವ ಬಂದು ನೋಡಿದರು ಆಕಾಶದಿಂದ. ಸಂಸ್ತೂಯಮಾನ ಅಂತೇಳಿದರೆ ಮಧ್ವರು ಮಾಡ್ತಾ ಇದ್ದಾರೆ ಏನಂತೇಳಿದರೆ ಐತರೇಯ ಉಪನಿಷತ್ ಪಾಠ ಮಾಡ್ತಾ ಇದ್ದಾರೆ. ಮಧ್ವರು ಇನ್ನೇನು ಮಾಡ್ತಾ ಇದ್ದಾರೆ, ಒಂದು ಪಾಠ ಮಾಡ್ತಾರೆ, ಒಂದು ಪ್ರವಚನ ಮಾಡ್ತಾರೆ, ಇಲ್ಲ ಅಂತೇಳಿದರೆ ಪೂಜೆ ಮಾಡ್ತಾ ಇರ್ತಾರೆ. ಅಂತೇಳಿದರೆ ಮಧ್ವರು ಅವರ ಕೆಲಸನೇ ಮಾಡ್ತಾ ಇರ್ತಾರೆ. ಇಲ್ಲ ಅಂದರೆ ಒಂದು ಗ್ರಂಥ ಕೂತ್ಕೊಳ್ಳಿ ಹೇಳ್ತಾರೆ ಶಿಷ್ಯರಿಗೆ, ಬರೀರಿ ಅಂತ ಹೇಳ್ತಾರೆ, ಒಂದು ಗ್ರಂಥ ಆಗಿ ಹೋಗ್ತದೆ. ಸೊ ಈ ರೀತಿಯಲ್ಲಿ ದೃಷ್ಟ ಸಂಸ್ತೂಯಮಾನ ಮಧ್ವರ ಚರಿತ್ರೆಯನ್ನು ಒಬ್ಬರು ಇನ್ನೊಬ್ಬರಿಗೆ ಮಾತಾಡಿಕೊಂಡು ಹೊಗಳ್ತಾ ಇದ್ದಾರೆ. ಸುರತರು ಕುಸುಮೈಹಿ, ಸುರತರು ಅಂತ ಹೇಳಿದರೆ ದೇವತೆಗಳ ಅಲ್ಲಿ ಆ ದೇವಲೋಕದ ವೃಕ್ಷಗಳಲ್ಲಿ ತಂದ ಕುಸುಮಗಳು, ಪುಷ್ಪಗಳು. ಸೊ ದೇವಲೋಕದಿಂದ ಬಂದ ದೇವತೆಗಳು ಪುಷ್ಪವೃಷ್ಟಿ ಮಾಡುವಾಗ ಆ ಪುಷ್ಪ ಎಲ್ಲಿಂದ ಬಂದಿದೆ ಅಂತೇಳಿದರೆ ಸುರತರು ಅಂತೇಳಿದರೆ ದೇವಲೋಕದ ತರು ಅಂತೇಳಿದರೆ ವೃಕ್ಷ. ಸೊ ದೇವಲೋಕದ ವೃಕ್ಷಗಳಿಂದ ಆದ ಯಾವುದು ಕುಸುಮೈಹಿ ಪುಷ್ಪಗಳಿಂದ ಆರ್ಯ ಅಂತೇಳಿದರೆ ಶ್ರೇಷ್ಠರಾದ ಮಧ್ವರಿಗೆ ಆಕೀರ್ಯಮಾನ ಅಂದರೆ ಪುಷ್ಪವೃಷ್ಟಿ ಮಾಡಿದ್ದಾರೆ. ಮಧ್ವ ಜಾಜ್ವಲ್ಯತೆ ಸೌ ಅಂತೇಳಿದರೆ ಮಧ್ವರು ಖಾಲಿ ಜ್ವಲತೆ ಅಲ್ಲ, ಜಾಜ್ವಲ್ಯತೆ ಅಸೌ ಅಂತೇಳಿದರೆ ಅತಿಶಯೇನ ಜ್ವಲತೆ ಅಂತೇಳಿದರೆ ಬಹಳ ತೇಜಸ್ಸಿಂದ ಮಧ್ವರು ಅಂತೇಳಿದರೆ ಶೋಭಾಯಮಾನವಾಗಿ ಕಂಗೊಳಿಸ್ತಾ ಇದ್ದಾರೆ ಜಗತ್ತು. ಯಾಕಂತೇಳಿದರೆ ಪುಷ್ಪವೃಷ್ಟಿ ಮಾಡಿದವರು ಯಾರು? ದೇವತೆಗಳು. ಆದ್ದರಿಂದ ಜಗತಿ ವಿಜಯತೆ, 14 ಲೋಕಗಳಲ್ಲಿಯೂ ಸಹ ಮಧ್ವರ ಕೀರ್ತಿ ಏನಾಗಿದೆ? ಪ್ರಸಾರ ಆಗಿದೆ, ಕೀರ್ತಿ ಹರಡಿದೆ. ಸತ್ಸಭಾ ಮಂಗಳಾಯ ಅಂತೇಳಿದರೆ ಮಧ್ವರ ಈ ಅವತಾರ ಸತ್ಸಭಾ, ಸತ್ ಅಂತೇಳಿದರೆ ಎಲ್ಲ ಸಜ್ಜನರು, ಸಭಾ ಅಂತೇಳಿದರೆ ಎಲ್ಲ ಸಜ್ಜನರ ಮೋಕ್ಷವನ್ನು ಸಾಧನೆ ಮಾಡ್ತಾ ಇರುವಂತಹ ಎಲ್ಲ ಸಜ್ಜನರಿಗೆ ಮಂಗಳಾಯ. ಮಧ್ವರ ಅವತಾರವೇ ಸಜ್ಜನರ ಮೋಕ್ಷಕ್ಕೆ, ಸಜ್ಜನರ ಕಲ್ಯಾಣಕ್ಕೆ, ನಮ್ಮೆಲ್ಲರ ಕಲ್ಯಾಣಕ್ಕೋಸ್ಕರ ಅವತಾರ ಮಾಡಿದರು. ಆ ಮಧ್ವಾಚಾರ್ಯರು ನಮ್ಮನ್ನು ಸದಾ ಕಾಪಾಡಲಿ ಅಂತ ಹೇಳ್ದ ನಮ್ಮ ನಮ್ಮ ಕೈ ಹಿಡಿದುಕೊಂಡು ನಡೆಸಲಿ ಅಂತ ಹೇಳುವಂಥ 32ನೇ ಶ್ಲೋಕ. 33ನೇ ಶ್ಲೋಕ ವೇಳೆರೆ ಅಲ್ಲಿಗೆ ಇದು ಲಾಸ್ಟ್ ಶ್ಲೋಕ. ಪ್ರಮೇಯ ನವಮಾಲಿಕ ನಾರಾಯಣ ಪಂಡಿತಾಚಾರ್ಯರು ಮಧ್ವ ವಿಜಯವನ್ನು, ಪ್ರಮೇಯ ನವಮಾಲಿಕವನ್ನು ಈ ಶ್ಲೋಕದಲ್ಲಿ ಏನು ಮಾಡ್ತಾರೆ? ಮುಕ್ತಾಯ ಮಾಡ್ತಾರೆ. 33ನೇ ಶ್ಲೋಕ. ದಶಪ್ರಮತಿ ವಿಕ್ರಮಂ ಬಹುವಿಧಾತ್ಮನ ಹೇಮವತ್ ಸ ಮಧ್ವ ವಿಜಯಾಭಿಧಂ ವ್ಯತಿತ ಭಾವ ದೀಪಾಖ್ವಯಂ ಪ್ರಮೇಯ ನವಮಾಲಿಕಾಂ ಪುನರಿಮಾಂ ಚ ದಕ್ಷಾಂ ಚಿತಾಂ ಸತಾಂ ಶ್ರವಣ ಭೂಷಣಂ ಯದಧದೇಶ ನಾರಾಯಣ. 33ನೇ ಶ್ಲೋಕ. ಈ ಗ್ರಂಥವನ್ನು ಬರೆದ ನಾರಾಯಣ ಪಂಡಿತರು ಮೊದಲು ಮಧ್ವ ವಿಜಯವನ್ನು ರಚಿಸಿದರು. ಅದಕ್ಕೆ ಭಾವಪ್ರಕಾಶಿಕೆ ಎಂಬ ಟೀಕೆಯನ್ನು ರಚಿಸಿ ಅನಂತರ ಬುದ್ಧಿವಂತರು ಮೆಚ್ಚುವ ಸಜ್ಜನರ ಕಿವಿಗೊಂದು ಭೂಷಣವಾದ ಈ ಪ್ರಮೇಯ ನವಮಾಲಿಕೆಯನ್ನು ರಚಿಸಿದರು. ಹೀಗೆ ಇವರು ಪೂರ್ಣಪ್ರಜ್ಞ ಮುನಿಯ ಚರಿತ್ರೆಯ ವಿತ್ತರವನ್ನು ಚಿನ್ನದಂತೆ ಬಗೆಯಲ್ಲಿ ಕರೆದು ರೂಪಿಸಿದರು. ದಶಪ್ರಮತಿ ವಿಕ್ರಮಂ ಬಹುವಿಧಾತ್ಮನಾ ಹೇಮವತ್ ಸಮಧ್ವ ವಿಜಯಾಭಿಧಂ ವ್ಯಧಿತ ಭಾವ ದೀಪಾಹ್ವಯಂ ಪ್ರಮೇಯ ನವಮಾಲಿಕಾಂ ಪುನರಿಮಾಂ ಚ ದಕ್ಷಾಂಚಿತಾಂ ಸತಾಂ ಶ್ರವಣಭೂಷಣಂ ವ್ಯದಧತ್ ಯೇಷ ನಾರಾಯಣ. ವ್ಯದಧತ್ ಮಾಡಿದರು, ಏಷ ಈ ನಾರಾಯಣ ಅಂದರೆ ನಾರಾಯಣ ಪಂಡಿತಾಚಾರ್ಯರು.
ಸೊ ಕವಿಕುಲ ತಿಲಕ ಶ್ರೀಮದ್ ತ್ರಿವಿಕ್ರಮ ಪಂಡಿತಾಚಾರ್ಯರ ಸುತ ನಾರಾಯಣ ಪಂಡಿತಾಚಾರ್ಯರು ಏಷ ನಾರಾಯಣ ಏನು ಮಾಡಿದರು? ದಶಪ್ರಮತಿ ವಿಕ್ರಮಂ. ದಶಪ್ರಮತಿ ಅಂತ ಹೇಳಿದ್ರೆ ಮಧ್ವಾಚಾರ್ಯರ ವಿಕ್ರಮಂ, ಲೀಲೆಗಳು, ಮಹಿಮೆಗಳು, ಹೇಗೆ ಎಲ್ಲ ಥರದ ಎಂಥದ್ದು ತೊಂದರೆಗಳು, ಪ್ರೊಟೆಸ್ಟ್ಗಳು, ಏನಂತ ಹೇಳಿದ್ರೆ ಕಾಲೆಳೆಯುವಂಥದ್ದು, ದೂಷಣೆಗಳು, ಏನೇನೋ ಅದನ್ನೆಲ್ಲ ಏನಂತ ಹೇಳಿದ್ರೆ ಅದನ್ನೆಲ್ಲ ಎದುರಿಸಿ ತನ್ನ ಕೆಲಸವನ್ನು ಸಮರ್ಪಕವಾಗಿ ಮುಗಿಸಿದರು. ಈ ಪೂರ್ಣಪ್ರಜ್ಞರ ವಿಕ್ರಮಂ, ಈ ವಿಜಯೋತ್ಸವ ಅಂತೇಳಿದರೆ ಎಲ್ಲ ಲೀಲೆಗಳನ್ನು ಮುಗಿಸಿ ಅಂತೇಳಿದರೆ ಎಲ್ಲ ಕೆಲಸವನ್ನು ದೇವರು ಏನು ಕೆಲಸ ಕೊಟ್ಟಿದ್ದಾರೆ ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಮುಗಿಸಿದ್ದಾರೆ. ಅಂದರೆ ದಶಪ್ರಮತಿ ವಿಕ್ರಮಂ. ವಿಕ್ರಮಂ ಅಂತೇಳಿದರೆ ಶೂರತ್ವ. ವಿಕ್ರಮಂ ಬಹುವಿಧಾತ್ಮನ ಅಂತೇಳಿದರೆ ಇದನ್ನು ಅಂತೇಳಿದರೆ ಮಧ್ವರ ಚರಿತ್ರೆಯನ್ನು ಬಹುವಿಧಾತ್ಮನ ಹೇಮವತ್. ಹೇಮವತ್ ಅಂತೇಳಿದರೆ ಹೇಮ ಅಂದರೆ ಚಿನ್ನ. ಅಂದರೆ ಚಿನ್ನ ಯಾರೂ ಕೂಡ ಡಾಲರ್ ಆಗಿ ಕಿಸೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಏನು ಮಾಡ್ತಾರೆ? ಚಿನ್ನವನ್ನು ಒಬ್ಬರು ನೆಕ್ಲೆಸ್ ಆಗಿ ಹಾಕ್ಕೊಂಡ್ರು, ಇನ್ನು ಬಳೆ ಹಾಕ್ಕೊಂಡ್ರು, ಇಲ್ಲಿ ತೋಳು ಬಂದೆಯಾಗಿ ಹಾಕ್ಕೊಂಡ್ರು, ಕಿರೀಟದಲ್ಲಿ ರತ್ನಾಭರಣ, ಅದರಲ್ಲಿ ಬಂಗಾರ, ಇದು ಈ ರೀತಿ ಅಂತೇಳಿದರೆ ಚಿನ್ನವನ್ನು ಇಡೀ ಎಷ್ಟು ಥರ ಆಗ್ತದೋ ಆ ರೀತಿ ಆಭರಣಗಳನ್ನು ಮಾಡಿಕೊಳ್ತಾರೆ. ಆ ರೀತಿ ಈ ದಶಪ್ರಮತಿ ವಿಕ್ರಮ ಮಧ್ವಾಚಾರ್ಯರ ಜೀವನ ಚರಿತ್ರೆ ಅನ್ನುವಂಥದ್ದು ಅದ್ಭುತವಾದ ಭಗವಂತನ ಸೇವೆ. ಇದನ್ನು ಚಿನ್ನವನ್ನು ಯಾವ ರೀತಿ ಆಭರಣ ಮಾಡ್ತಾರೋ ಹಾಗೆ ನಾರಾಯಣ ಪಂಡಿತಾಚಾರ್ಯರು ಬಹಳ ವಿಧವಾದ ಆಭರಣ ಮಾಡಿದ್ದಾರೆ. ಒಂದು ಆಭರಣ, ಒಳ್ಳೆ ಆಭರಣ ಮಧ್ವ ವಿಜಯಾಭಿಧಂ. ಮಧ್ವ ವಿಜಯ ಅನ್ನುವಂಥದ್ದು ಫಸ್ಟ್ ಕ್ಲಾಸ್ ನೆಕ್ಲೆಸ್. ಅದು ಮಧ್ವ ವಿಜಯಾಭಿಧಂ, ಮಧ್ವ ವಿಜಯ ಎಂದು ಹೆಸರಿನ ಒಂದು ಆಭರಣ. ಇನ್ನೊಂದು ವ್ಯಧಿತ ಭಾವದೀಪಾಹ್ವಯಂ. ವ್ಯಧಿತ ಅಂದರೆ ಮಾಡಿದರು, ಒಂದು ಆಭರಣ ಮಾಡಿದರು. ಮಧ್ವ ವಿಜಯಾಭಿಧಂ ವ್ಯಧಿತ, ಮಧ್ವ ವಿಜಯ ಎನ್ನುವಂತಹ ಅತೀ ಉತ್ತಮ ಆಭರಣವನ್ನು ಮಾಡಿದರು. ಆಮೇಲಿಂದ ಅಲ್ಲಿ ಬಂದಿರುವಂತಹ ಕೆಲವೊಂದೆಲ್ಲ ಹೆಸರುಗಳೆಲ್ಲ ಯಾವುದದು ಅಲ್ಲಿ ಬಂದಿರುವಂಥದ್ದು ಯಾವುದು? ಕಾನನಗೋ ಅಂತೇಳಿದರೆ ಅಂದರೆ ಕಾನನದಲ್ಲಿರುವಂಥ ದೇವಾಲಯ ಅಂತೇಳಿದರೆ ಯಾವುದು? ಅದಕ್ಕೆ ಇನ್ನೊಂದು ಪುಸ್ತಕ ಬರೆದರು, ಭಾವಪ್ರಕಾಶಿಕೆ ಅಂತ. ಭಾವದೀಪ ಆಹ್ವಯಂ ಹೆಸರಿನ ಭಾವದೀಪ ಅಂದರೆ ಭಾವಪ್ರಕಾಶಿಕೆ ಅನ್ನುವಂಥ ಇನ್ನೊಂದು ಪುಸ್ತಕ ಬರೆದರು. ಅಂತೇಳಿದರೆ ನಾನು ಬರೆದದ್ದೇನಾದರೂ ಕುದ್ಯ ಪುಸ್ತೂರು ಅಂತ ಹೇಳಲಿಕ್ಕೆ ಏನು ಅಂತ ಅದು ಒಂದು ಎಂಥದ್ದು ಈಗ ಅದು ಅಪ್ರಾಂಶು ಯಾವುದು ಕುದ್ಯ ಅಂತ ಹೇಳೋದಕ್ಕೆ. ಸೊ ಈ ರೀತಿ ಇದನ್ನೆಲ್ಲ ಜನರಿಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದರೆ ಅದರದ್ದು ಹೀಗೆ ಅರ್ಥ ಅಂತ ಹೇಳ್ಕೊಂಡು ಭಾವಪ್ರಕಾಶಿಕೆಯಲ್ಲೆಲ್ಲ ಅದನ್ನೆಲ್ಲ ಬರೆದರು. ಸೊ ಆ ನಂತರ ಇದು ಎರಡನೇ ಆಭರಣ. ಮೂರನೇ ಆಭರಣ ಪ್ರಮೇಯ ನವಮಾಲಿಕಾಂ ಅಂತ ನಾವೀಗ ಓದಿರುವಂಥದ್ದು 33ನೇ ಶ್ಲೋಕ. ಇದು 33 ಶ್ಲೋಕಗಳಿರುವಂತಹ ಇದು ಅಣು ಮಧ್ವ ವಿಜಯ ಅಂತ ಹೇಳ್ಬೋದು. ಪ್ರಮೇಯ ನವಮಾಲಿಕಾಂ ಅನ್ನುವಂಥದ್ದು ಮೂರನೆಯ ಆಭರಣ. ಪುನಃ ಇಮಾಂ ಈ ರೀತಿ ಮೂರು ಆಭರಣಗಳನ್ನು ಮಧ್ವ ಚರಿತ್ರೆ ಅನ್ನುವಂಥ ಬಂಗಾರವನ್ನು ಅದನ್ನು ಖಾಲಿ ಬಂಗಾರ ಆಗಿ ಇಟ್ಕೊಳ್ಳಿಲ್ಲ, ಅದನ್ನೆಲ್ಲ ಬೇರೆ ಬೇರೆ ಆಭರಣ ಮಾಡಿದ್ದಾರೆ. ಉತ್ತಮವಾದ ಆಭರಣ ಮಧ್ವ ವಿಜಯ, ಆಮೇಲೆ ಇನ್ನೊಂದು ಆಭರಣ ಭಾವಪ್ರಕಾಶಿಕೆ, ಮೂರನೇ ಆಭರಣ ಪ್ರಮೇಯ ನವಮಾಲಿಕ. ಈ ರೀತಿ ಮೂರು ಆಭರಣಗಳನ್ನು ಮಾಡಿದರು. ಪುನಃ ಇಮಾಂಚ ದಕ್ಷಾಂಚಿತಾಂ. ದಕ್ಷರು ಅಂತೇಳಿದ್ರೆ ಎಲ್ಲ ವಿದ್ವಾಂಸರು ಓದ್ತಾರೆ, ಎಲ್ಲ ಅಂತೇಳಿದರೆ ನಾನಾ ರೀತಿಯವರು ಓದ್ತಾರೆ, ಭಕ್ತಿಯಿಂದ ಓದ್ತಾರೆ. ದಕ್ಷಾಂಚಿತ ಅಂತೇಳಿದರೆ ಈ ಎಲ್ಲ ವಿದ್ವಾಂಸರಿಗೆ ಬುದ್ಧಿವಂತರಿಗೆ, ಆಂಚಿತಾಂ ಅಂತೇಳಿದರೆ ಬುದ್ಧಿವಂತರು ಇದನ್ನು ಗೌರವದಿಂದ ಓದಬೇಕು. ಏನಾದರೂ ತಪ್ಪುಗಳು ಆಗಿರ್ಬೋದು, ಆದರೆ ಆಧರಿಸಿಕೊಳ್ಳಬೇಕು. ಆದ್ರತಾಮ್ ಅಂತೇಳಿದರೆ ನಮ್ಮನ್ನು ಅಂತೇಳಿದರೆ ನಮ್ಮ ತಮ್ಮ ನಾರಾಯಣ ಪಂಡಿತರು ನಮ್ಮ ತಮ್ಮ ಅಂತ ತಿಳ್ಕೊಂಡು ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಅದನ್ನು ಸುಧಾರಿಸಿಕೊಂಡು ನೀವು ಓದಬೇಕು. ಸತಾಂ ಶ್ರವಣಭೂಷಣಂ. ಸತಾಂ ಅಂದರೆ ಎಲ್ಲ ಸಜ್ಜನರ ಶ್ರವಣಭೂಷಣಂ
ಕೇಳಲಿಕ್ಕೆ ಭೂಷಣವಾಗಿರುವಂತಹ ಅಂತೇಳಿದರೆ ನಾರಾಯಣ ಪಂಡಿತಾಚಾರ್ಯರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತ ಹೇಳ್ಕೊಂಡು ನಮಗೆ ಈಗ ಈ ಹೇಳುವಂಥದ್ದೇ ಬೇಡ, ಅಷ್ಟು ನಮಗೆ ಆ ನಾರಾಯಣ ಪಂಡಿತಾಚಾರ್ಯರ ಆ ಒಂದು ಶೈಲಿ ನಮಗೆ ಎಷ್ಟು ಖುಷಿಯಾಗಿದೆ ಅಂತ ಹೇಳಿದರೆ, ನಾವು ಪುನಃ ಮಣಿಮಂಜರಿಗೆ ಹೋಗ್ತಾ ಇದ್ದೇವೆ, ಅದು ನಾರಾಯಣ ಪಂಡಿತಾಚಾರ್ಯರು ಬರೆದದ್ದು ಅಂತೇಳಿದರೆ ಮಣಿಮಂಜರಿ ನಾರಾಯಣ ಪಂಡಿತಾಚಾರ್ಯರು ಬರೆದದ್ದ, ಹಾಗಾದರೆ ಎಲ್ರಿಗೂ ಖುಷಿ ಆಗ್ತದೆ ಅಂತ. ಅಂದರೆ ಅವರು ಅಷ್ಟು ಚೆನ್ನಾಗಿ ಬರೆಯುವಂಥದ್ದು. ಸತಾಂ ಶ್ರವಣ ಭೂಷಣಂ ಅಂತೇಳಿದರೆ ಎಲ್ಲ ಸಜ್ಜನರ ಶ್ರವಣಕ್ಕೆ ಭೂಷಣವಾಗಿರುವಂತಹ ಈ ರೀತಿ ಮೂರು ರತ್ನಗಳನ್ನು ವ್ಯದಧತ್ ನಮಗೆ ಕೊಟ್ಟರು. ಈ 3 ಗ್ರಂಥಗಳನ್ನು ರಚಿಸಿದರು. ವ್ಯದಧತ್ ಯಾರು? ಏಷ ನಾರಾಯಣ. ಈ ರೀತಿ ಏಷ ನಾರಾಯಣ ಅಂತ ಹೇಳಿದ್ರೆ ವಿದ್ವಾಂಸರು ತಿಳ್ಕೋಬೇಕು, ತಮ್ಮ ಅಂತ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಸುಧಾರಿಸ್ಕೋಬೇಕು. ಬಾಕಿ ಉಳಿದ ಎಲ್ಲ ಸಜ್ಜನರು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು, ನಾರಾಯಣ ಪಂಡಿತಾಚಾರ್ಯರು ಅಷ್ಟು ಚೆನ್ನಾಗಿ ಬರೀತಾರೆ ಅವರು ಬರ್ದರು ಅಂತ ಹೇಳಿದರೆ ಅಷ್ಟು ಉತ್ತಮವಾಗಿ ಬರೀತಾರೆ ಅಂತೇಳಿದರೆ ಯಾವತ್ತೂ ಅದರಲ್ಲಿ ನಮಗೆ ಇಂಟ್ರೆಸ್ಟು ಕಡಿಮೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಒಳ್ಳೆಯ ಒಂದು ಅವ್ರದ್ದು ಕವಿತ್ವ ಅನ್ನುವಂಥದ್ದು. ಇಂತಹ ನಾರಾಯಣ ಪಂಡಿತಾಚಾರ್ಯರಿಂದ ಈ ರೀತಿ ಮಧ್ವ ಚರಿತ್ರೆ ಅನ್ನುವಂತಹ ಈ ಚಿನ್ನದಿಂದ ಮೂರು ಉತ್ತಮ ಆಭರಣಗಳು ಹೊರಗೆ ಬಂದವು ಅಂತೇಳುವ. ಅಲ್ಲಿಗೆ ಏನಾಯಿತು ಅಂತೇಳಿದರೆ ಮಧ್ವ ವಿಜಯ ಮತ್ತು ಪ್ರಮೇಯ ನವಮಾಲಿಕ ಎರಡೂ ಕೂಡ ಮುಗಿದು ಈಗ ಏನು ಹೇಳ್ತಾರೆ ಅಂತೇಳಿದರೆ, ಆಚಾರ್ಯರು ಏನಂತೇಳಿದರೆ ತುಳಸಿ ಪುಷ್ಪ ರಾಶಿಯನ್ನು ಏನು ಮಾಡಿದ್ದಾರೆ? ಪುಷ್ಪವೃಷ್ಟಿ ಮಾಡಿದ್ದಾರೆ ದೇವತೆಗಳು. ಅಲ್ಲಿಂದ ಎಲ್ಲರ ಎದುರುಗಡೆ ಅಂತ ನಾರಾಯಣ ಪಂಡಿತಾಚಾರ್ಯರು ಹೇಳಿದ್ದಾರೆ. ಈ ತುಳಸಿ ಪುಷ್ಪ ರಾಶಿಯನ್ನು ಮತ್ತು ಅದರ ಮಧ್ಯದಲ್ಲಿದ್ದ ಆಚಾರ್ಯರನ್ನು ಅಂತೇಳಿದರೆ ಅಷ್ಟು ಆಚಾರ್ಯರು ಪೂರ್ತಿ ಕಾಣುವುದಿಲ್ಲ, ಅಲ್ಲಿವರೆಗೆ ಪುಷ್ಪವೃಷ್ಟಿಯಾಗಿದೆ, ಅಷ್ಟು ಪುಷ್ಪವೃಷ್ಟಿಯಾಗಿದೆ. ಅದರ ಮಧ್ಯದಲ್ಲಿದ್ದ ಆ ಪುಷ್ಪ ರಾಶಿಯ ಮಧ್ಯದಲ್ಲಿದ್ದ ಆಚಾರ್ಯರನ್ನು ತುಳಸಿ ಮಾಲೆ ಹಾಕ್ಕೊಂಡಿರುವಂಥ, ತುಳಸಿ ಮಾಲೆ ಬೇರೆ ಯಾರೂ ಹಾಕಿದ್ದಲ್ಲ, ಮೇಲಿಂದ ಬಂದು ಬಿದ್ದದ್ದು. ಸೊ ಆ ತುಳಸಿ ಮಾಲೆಯಿಂದ ಕಂಗೊಳಿಸುತ್ತಿರುವಂಥ ಆಚಾರ್ಯರನ್ನು ಎಲ್ಲರೂ ನೋಡಿದರು. ಅಲ್ಲಿಂದ ಮುಂದೆ ಶ್ಲೋಕ ಇಲ್ಲ ಅಂತ. ಮುಂದಿಂದ ಏನು ಕಥೆ ಅಂತ ಹೇಳಿದರೆ, ಅನಂತರ ಆಚಾರ್ಯರು ಶಿಷ್ಯರಿಗೆ ಸಂಪ್ರದಾಯವನ್ನು ಉಪದೇಶಿಸಿ ಅಂತೇಳಿದರೆ, ನಾನು ಇನ್ನು ಯಾವಾಗ ಬರ್ತೇನೆ ಅಂತ ಗೊತ್ತಿಲ್ಲ ಅಂತ ಅವತ್ತು ಹೇಳಿದ್ದಾರೆ ನೋಡಿ, ದೊಡ್ಡ ಬದಲಿಗೆ ಹೋಗುವಾಗ ಅದೇ ರೀತಿ ಹೇಳಿರ್ಬೋದು, ನಾನು ಇನ್ನು ಯಾವಾಗ ಬರ್ತೇನೆ ಅಂತ ಗೊತ್ತಿಲ್ಲ. ಸೊ ಭಗವಂತ ಯಾವಾಗ ಕಳಿಸ್ತಾನೋ ಆಗ ಬರ್ತೇನೆ ಅಂತಲೂ ಏನೂ ಗ್ಯಾರಂಟಿ ಇಲ್ಲ, ಈ ರೀತಿ ಹೇಳಿರ್ಬೋದು. ಸಂಪ್ರದಾಯವನ್ನು ಉಪದೇಶಿಸಿ ನೀವು ಮಾತ್ರ ಏನು ನಾನು ಶಾಸ್ತ್ರ ಬರೆದಿದ್ದೇನೋ, ಏನು ಶಾಸ್ತ್ರ ನಿಮಗೆ ಉಪದೇಶ ಮಾಡಿದ್ದೇನೋ ಇದನ್ನು ನೀವು ಯಾವತ್ತೂ ಬಿಡಬೇಡಿ, ನಿಮಗೆ ಖಂಡಿತ ಮೋಕ್ಷ ಸಿಗಬೇಕಿದ್ದರೆ ನೀವು ಇದನ್ನು ಪಾಲಿಸಿಕೊಂಡು ಹೋಗಬೇಕು ಅಂತ ಸಂಪ್ರದಾಯವನ್ನು ಉಪದೇಶಿಸಿ ಪದ್ಮನಾಭ ತೀರ್ಥರಿಗೂ ಉಪದೇಶ ಮಾಡಿ, ಪದ್ಮನಾಭ ತೀರ್ಥರದ್ದು ಪುನಃ ಹೆಸರು ಹೇಳ್ತಾರೆ, ಯಾಕಂದರೆ ಅವರ ಫೇವರೆಟ್ ಶಿಷ್ಯ ಅವರು. ಸೊ ಪದ್ಮನಾಭ ತೀರ್ಥರಿಗೂ ಉಪದೇಶ ಮಾಡಿ ಅವರನ್ನು ಅಲ್ಲೇ ಇರುವಂತೆ ಹೇಳಿ, ನನ್ನ ಒಟ್ಟಿಗೆ ಬರುವುದು ಬೇಡ, ನೀವು ಇಲ್ಲೇ ಇರಬೇಕು ಅಂತೇಳಿದರೆ, ನೀವು ನಾನು ಇಲ್ಲದಿರುವಾಗ ಇದನ್ನು ಮುಂದೆ ತಗೊಂಡು ಹೋಗಲಿಕ್ಕೆ ನಿಮ್ಮ ನೇತೃತ್ವದಲ್ಲಿ ಇದು ಮುಂದೆ ಹೋಗಬೇಕಂತ ಅವರಿಗೆ ಹೇಳಿ ತಾನು ಬದರಿಗೆ ಹೊರಟರು. ಅಷ್ಟಮಠದ ಮೂಲಯತಿಗಳು ಕೆಲವರು ಅವರ ಜೊತೆಗೆ ಗಂಗೆಯವರೆಗೆ ಹೋದರು. ಅವರು ಅಂದರೆ ಆ ಅಷ್ಟಮಠದ ಯತಿಗಳಲ್ಲಿ ಕೆಲವರು ಹೋದರಲ್ಲ ಅವ್ರ ಜೊತೆಗೆ, ಅಂದರೆ ಗಂಗೆಯಲ್ಲಿ ಆ ಗಂಗೆಯ ಪ್ರವಾಹದಲ್ಲಿ ಅವರು ಹೋಗಿಬಿಟ್ಟಿದ್ದಾರೆ, ಯಾರು ಮಧ್ವಾಚಾರ್ಯರು ಅವರು ಮುಂದೆ ಹೋಗಿಬಿಟ್ಟಿದ್ದಾರೆ. ಆದರೆ ಈ ಶಿಷ್ಯರು ಯಾರು ಹೋಗಿದ್ದಾರೋ ಕೆಲವರು ಗಂಗೆಯಲ್ಲೇ ದೇಹತ್ಯಾಗ ಮಾಡಿದರು ಅಂತ ಹೇಳ್ತಾರೆ. ಅಂದರೆ ಇದಕ್ಕೆ ನಾರಾಯಣ ಪಂಡಿತಾಚಾರ್ಯರಿಗೆ ಅದು ಖಂಡಿತ ಅಂದರೆ ಒಂದು ಎಲ್ಲರೂ ಹೇಳುವಂಥದ್ದು ಒಂದೇ ಲೆಕ್ಕ ಹೇಳಿದರೆ ಅವರು ಬರೀತಾರೆ, ಅಂದರೆ ಅದಕ್ಕೆ ಅವರಿಗೆ ಅದು ಸ್ಪಷ್ಟ ಆಗಲಿಲ್ಲ, ಆದ್ದರಿಂದ ಶ್ಲೋಕ ಬರೀಲಿಲ್ಲ ಅವರು ಅಂತೇಳಿದರೆ ಇದಕ್ಕೊಂದು ಈ ರೀತಿ ಕಥೆ ಮಾತ್ರ ಉಂಟು. ಈ ರೀತಿ ಕೆಲವು ಮೂಲಯತಿ ಮಠಗಳ ಮೂಲಯತಿಗಳು ಮಧ್ವಾಚಾರ್ಯರನ್ನು ಅನುಸರಿಸಿ ಹೋದವರು ಗಂಗೆವರೆಗೆ ಹೋದವರು ಅಲ್ಲಿ ಗಂಗೆಯಲ್ಲೇ ದೇಹತ್ಯಾಗ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅದು ಅಂತೇಳಿದರೆ ಇದೆಲ್ಲ ನಾವು ರಿಸರ್ಚ್ ಇನ್ನೂ ಮಾಡಬೇಕು. ಆಚಾರ್ಯರು ಹಿಮಾಲಯದ ಆಚೆಯ ತಪ್ಪಲಿನಲ್ಲಿರುವ ದೊಡ್ಡ ಬದರಿಯಲ್ಲಿರುವ ತಮ್ಮ ಗುರುಗಳಾದ ವೇದವ್ಯಾಸರ ಸನ್ನಿಧಿಯನ್ನು ಸೇರಿದರು. ಮನುಷ್ಯಮಾನದಿಂದ 36,000 ವರ್ಷಗಳವರೆಗೆ ಅಲ್ಲಿಯೇ ಇರುತ್ತಾರೆ. ಈಗ ಎಷ್ಟು ವರ್ಷ ಆಯಿತು ಅಂತ ಹೇಳಿದರೆ 1300, ಈಗ 2023 ಅಂತೇಳಿದರೆ ಒಂದು 750 ವರ್ಷ ಸಾಮಾನ್ಯ ಈಗ ಆಯಿತು ಅಂತ ಇಟ್ಕೊಳ್ಳೋಣ ಒಂದು ಅಂದಾಜಿಗೆ. ಇನ್ನೂ 35,250 ವರ್ಷ ಅಲ್ಲಿಯೇ ಇರುತ್ತಾರೆ ಎಂದು ದೊಡ್ಡವರು ಹೇಳುತ್ತಾರೆ. ಅಲ್ಲಿಗೆ ಏನಂದರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿಜಯಂತೆ ತಮಾಂ ಅಂತೇಳಿದರೆ ಇತಿ ಶ್ರೀಮತ್ ಕವಿಕುಲ ತಿಲಕ ಶ್ರೀಮತ್
त्रिविक्रम पंडिताचार्य सुत नारायण पंडिताचार्य विरचते श्री मध्व विजये महाकाव्ये आनंदांके षोडश सर्गः श्रीमत् कविकुल तिलक त्रिविक्रम पंडिताचार्य सुत नारायण पंडिताचार्य विरचता प्रमेय नवमालिका संपूर्णं मध्व विजयं संपूर्णं श्रीकृष्णार्पणमस्तु। कायेन वाचा मनसेन्द्रियर्वा बुद्ध्यात्मना वा प्रकृते स्वभावात् करोमि सकलं परस्मै श्रीनारायणाय समर्पयामि।